ಸೊ ಹಲೋ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ಪ್ರಿನ್ಸಸ್ ಕಟ್ ಪ್ಯಾಡೆಡ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ. ಬ್ಯಾಕ್ ಬೋಟ್ ಡೀಪ್ ಇರುತ್ತೆ, ಈ ಬೋಟ್ ಡೀಪ್ ಇದ್ದರೆ ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಮೆಜರ್ಮೆಂಟ್ ನೋಡೋಣ. ಮೆಜರ್ಮೆಂಟ್ ಇದೆ ಇದ್ರದ್ದು. ಬ್ಯಾಕ್ ಲೆಂತ್ 13.5 ಇದೆ, ಫ್ರಂಟ್ ಲೆಂತ್ 15 ಇದೆ, 1.5 ಇಂಚ್ ಡಿಫರೆನ್ಸ್ ಇದೆ. ಅಪ್ಪರ್ ಚೆಸ್ಟ್ 32.5, ಮಿಡಿಲ್ ಚೆಸ್ಟ್ 35, ವೇಸ್ಟ್ 28, ಶೋಲ್ಡರ್ 14, ಆಮೇಲೆ ಸ್ಲೀವ್ ಲೆಂತ್ 9.5, ಸ್ಲೀವ್ ಲೂಸ್ 10.5, ಆರ್ಮೋಲ್ 15 ಇದೆ, ಫ್ರಂಟ್ ನೆಕ್ 8, ಬ್ಯಾಕ್ ನೆಕ್ 11, ಡಾಟ್ ಪಾಯಿಂಟ್ 10.5. ಈ ಮೆಜರ್ಮೆಂಟಲ್ಲಿ ನೋಡಿ ಯಾವ ಥರ ಕಟಿಂಗ್ ಮಾಡಬೇಕು. ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಿ. ಈ ಮಾರ್ಕ್ ಆದಮೇಲೆ ಈ ಮಾರ್ಕಿಂದ 1/2 ಇಂಚ್ ಎಕ್ಸ್ಟ್ರಾ ಐತೆ ಕಟಿಂಗ್ ಮಾಡಿ. ಮತ್ತು ಬ್ಯಾಕ್ ಹುಕ್ ಇದೆ, ಅದಕ್ಕೆ ಬ್ಯಾಕ್ ಹುಕ್ಕೋಸ್ಕರ ಒಂದು ಮಾರ್ಕ್ ಮಾಡಬೇಕು. ಇವಾಗ ನಿಮ್ಮದು ಲೆಂತ್ ಎಷ್ಟೋ ಇರಲಿ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿ. 1/2 ಇಂಚ್ ಪ್ಲಸ್ ಮಾಡಿಕೊಂಡು ಈ ಮಾರ್ಕಿಂದ ಇಡಬೇಕು. ಇದ್ರದ್ದು 13.5 ಇದೆ, 1/2 ಇಂಚ್ ಪ್ಲಸ್ ಮಾಡಿದ್ದೀನಿ, 14 ಬಂದಿದೆ. 14 ಈ ಮಾರ್ಕಿಂದ ಇಟ್ಟಿದ್ದೀನಿ, ಆಮೇಲೆ ಮಾರ್ಕ್ ಮಾಡಿದ್ದೀನಿ ಈ ಥರ. ಆರ್ಮೋಲ್ ಡೌನು 7 ಇಂಚ್, ಎರಡೂ ಮಾರ್ಕ್ಗೆ ಈ ಥರ ಸ್ಟ್ರೇಟು. ಮತ್ತು ಶೋಲ್ಡರ್ 14 ಇತ್ತು, ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿದರೆ 15 ಬರುತ್ತೆ, 15ಅಲ್ಲಿ ಮಾರ್ಕ್. ಮತ್ತು ಅಪ್ಪರ್ ಚೆಸ್ಟ್ 32.5 ಇದೆ, ಮಿಡಿಲ್ ಚೆಸ್ಟ್ 35 ಇದೆ. ಅಪ್ಪರ್ ಚೆಸ್ಟ್ 32.5 ಇದೆ, ಅದರಲ್ಲಿ 2 ಇಂಚ್ ಪ್ಲಸ್ ಮಾಡಿದರೆ 34.5 ಬರುತ್ತೆ. 34.5ದು 4 ಭಾಗ ಮಾಡಬೇಕು. 4 ಭಾಗ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ. ಸೇಮು ವೇಸ್ಟ್ 28 ಇದೆ, ಅದರದ್ದು 4 ಭಾಗ ಮಾಡಿದರೆ 7 ಬರುತ್ತೆ. ಮಾರ್ಕ್ ಮಾಡಿಕೊಂಡು 1 ಇಂಚ್ ಡಾಟ್ಗೋಸ್ಕರ. ಇದು ಎರಡೂ ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಆದಮೇಲೆ ಮತ್ತು ಈ ಶೋಲ್ಡರ್ ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಇರಬೇಕು. ಈ ಥರ ಸ್ಟ್ರೇಟ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿ. ಮತ್ತು ನಾನು ಯಾವ ಥರ ಶೇಪ್ ಕೊಡ್ತಾ ಇದ್ದೀನಿ, ನೀವು ಹಾಗೆ ಶೇಪ್ ಕೊಡಿ. ಇವಾಗ ಇಲ್ಲಿಂದ 4.5 ಬ್ರಾಡ್, ಈ 4.5 ಯಾಕಂದರೆ 4.5 ಬ್ರಾಡ್ ಕೊಟ್ಟಿದ್ದೀನಿ. ನಿಮ್ಮ ಇಷ್ಟ, ನೀವು 4.5 ಕೊಡಿ, ಇಲ್ಲಾಂದರೆ 4 ಕೊಡಿ, ಈ 4.5ಕ್ಕಿಂತ ಜಾಸ್ತಿ ಕೊಡಿ, ಅದು ನಿಮ್ಮ ಇಷ್ಟ. ನಾನು 4.5 ಕೊಟ್ಟಿದ್ದೀನಿ. ಅಲ್ಲಿಂದ ಈ ಥರ ಶೋಲ್ಡರ್ ಡೌನ್ ಮಾಡಿದ್ದೀನಿ. ಶೋಲ್ಡರ್ ಡೌನ್ ಆದಮೇಲೆ ಇದು ಮೆಜರ್ ಮಾಡಬೇಕು. ನಾನು ಯಾವ ಥರ ಮೆಜರ್ ಮಾಡ್ತಾ ಇದ್ದೀನಿ ಸೇಮ್ ಹಂಗೆ ಮಾಡಿ ನೋಡಿ. 15 ಪರ್ಫೆಕ್ಟಾಗಿ ಬಂದಿದೆ. ಇದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟು ಕಟಿಂಗ್ ಮಾಡಿ. ಇಲ್ಲಿ ನಿಮಗೆ ಎಷ್ಟೋ ಕೈಗೋಸ್ಕರ ಬೇಕು ಅಷ್ಟು ಬಿಡಿ, ಆಮೇಲೆ ಕಟಿಂಗ್ ಮಾಡಿ. ಇದು ಬ್ಯಾಕ್ ಕಟಿಂಗ್ ಆಗಿದೆ. ಫ್ರಂಟ್ ಕಟಿಂಗ್ ಮಾಡಬೇಕು. ಪ್ಯಾಡೆಡ್ ಇದೆ, ಡಬಲ್ ಲೇಯರ್ ಕಟಿಂಗ್ ಮಾಡಬೇಕು. ಅದಕ್ಕೆ ಈ ಥರ 2 ಫೋಲ್ಡ್, ಎರಡೂ ಹುಟ್ಟಿ ಇರಬೇಕು. ನೋಡಿ ಈ ಥರ ಇಟ್ಮೇಲೆ ಮತ್ತೆ ಇದ್ರ ಮೇಲೆ ಬ್ಯಾಕ್ ಪೀಸ್ ಇಡಬೇಕು. ಸೇಮ್ ನೀವು ಇದೇ ಥರ ಕಟಿಂಗ್ ಮಾಡಿ.
ಫಸ್ಟ್ ಮೇಲೆ ಯಾವ ಥರ ಶೋಲ್ಡರ್ ಕಟಿಂಗ್ ಮಾಡಿದ್ದೀನಿ ಹಾಗೆ ಕಟಿಂಗ್ ಮಾಡಿ. ಇದು ಆದಮೇಲೆ ನಿಮ್ಮದು ಫ್ರಂಟ್ ಲೆಂತ್ 15 ಇದೆ, ಅದರಲ್ಲಿ ಟೋಟಲ್ 1 ಇಂಚ್ ಪ್ಲಸ್ ಮಾಡಬೇಕು. 15 ಇದೆ, 16 ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ತನಕ 4 ಇಂಚ್ ತನಕ 4 ಇಂಚ್ ತನಕ ಕಟಿಂಗ್ ಮಾಡಿ ಈ ಥರ. ಆಮೇಲೆ ಇಲ್ಲಿ ಅರ್ಮೋಲ್ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಸೇಮ್ ಹಾಗೆ ಕಟಿಂಗ್ ಮಾಡಬೇಕು ನೀವು. ಇವಾಗ ನೋಡಿ ಇಲ್ಲಿಂದ ಶೇಪ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಈ ಥರ ಸ್ಟಾಪ್ ಮಾಡಬೇಕು. ಸ್ಟಾಪ್ ಆದಮೇಲೆ ಬ್ಯಾಕ್ ಸೈಡಲ್ಲಿ ಇಡಿ. ಇವಾಗ ನಿಮ್ಮದು ಡಾಟ್ ಪಾಯಿಂಟ್ ಎಷ್ಟು ಇದೆ ಅದು ನೋಡಬೇಕು. ಡಾಟ್ ಪಾಯಿಂಟು 10.5 ಇತ್ತು, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದ್ದೀನಿ, 11 ಬಂದಿದೆ. 11ಗೆ ಈ ಥರ ಮಾರ್ಕ್ ಮಾಡಬೇಕು. 11ಅಲ್ಲಿ ಈ ಥರ ಮಾರ್ಕ್ ಮಾಡಬೇಕು. ಮತ್ತು ಇಲ್ಲಿಂದ ಟೋಟಲ್ ಗ್ಯಾಪು 4 ಇಂಚ್ ಕೊಡಬೇಕು. ಮತ್ತು 4 ಇಂಚ್ ಇಲ್ಲಿ ಕೊಟ್ಟಿದ್ದೀನಿ, ಕೆಳಗಡೆ ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಅಂದರೆ ಇಲ್ಲಿ 4 ಇಂಚ್ ಇದೆ, ಇಲ್ಲಿ 3.5. ಮತ್ತು ಇಲ್ಲಿ ತನಕ ಕಟಿಂಗ್ ಮಾಡಿದ್ದೀನಿ, ಇಲ್ಲಿ ಒಂದು ಮಾರ್ಕ್ ಮಾಡಿ. ಇದು 3 ಮಾರ್ಕ್ಗೆ ಜಾಯಿಂಟ್ ಮಾಡಬೇಕು. ಯಾವ ಥರ ಅಂದರೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ಮಾಡಿ. ಈ ಮಾರ್ಕಿಗೆ ಇಲ್ಲಿ ಮತ್ತು ಈ ಮಾರ್ಕಿಂದ ಈ ಮಾರ್ಕ್ ತನಕ ಇದು ಶೇಪ್ ಬಂದ ಮೇಲೆ, ನೀಟಾಗಿ ಶೇಪ್ ಬಂದ ಮೇಲೆ ಇದೇ ಶೇಪಲ್ಲಿ ನೀವು ಕಟಿಂಗ್ ಮಾಡಿ. ಶೇಪ್ ಬಂದ ಮೇಲೆ ಇದು ಡಾಟ್ ಪಾಯಿಂಟದು ಲೆಂತ್ ಇದೆ, ಅದು ನಾಚ್ ಮಾಡಿ, ನಾಚ್ ಹಾಕಿ ಅದರದ್ದು ಒಳಗಡೆ ಇಡಬೇಕು. ಎರಡು ಇಂಚು 2.5 ಆ ಥರ ಲೈನಿಂಗ್ ಒಳಗಡೆ ಇರಬೇಕು. ಅದರ ಮೇಲೆ ಲೈನಿಂಗ್ ಮೇಲೆ ಈಗ ಪೀಸ್ ಇಡಬೇಕು. ಈ ಥರ ಒಳಗಡೆ 2 ಇಂಚ್ 2.5 ಇಂಚ್ ಲೈನಿಂಗ್ ಇದೆ. ಸೇಮ್ ಅದೇ ಥರ ಶೇಪ್ ಯಾವ ಥರ ಕಟಿಂಗ್ ಮಾಡಿದರೆ ಅದೇ ಶೇಪಲ್ಲಿ ಒಂದು ಮಾರ್ಕ್ ಮಾಡಿ. ಕೆಳಗಡೆ ಇಲ್ಲಿ ನಾಚ್ ಮಾಡಿದ್ದೀರ ಅಲ್ಲಿನೂ ಒಂದು ಮಾರ್ಕ್. ಮತ್ತು ಬ್ಯಾಕ್ ಪೀಸ್ ತಗೊಳ್ಳಿ. ಇವಾಗ ಬ್ಯಾಕ್ ಪೀಸ್ ನಾನು ಯಾವ ಥರ ಕಟಿಂಗ್ ಮಾಡ್ತಾ ಇದ್ದೀನಿ ಸೇಮ್ ಹಾಗೆ ನೀವು ಮಾಡಬೇಕು. ಇಲ್ಲಿ ನೋಡಿ ಈ ಥರ ಕಟಿಂಗ್ ಮಾಡ್ತಾ ಮಾಡ್ತಾ ನಿಮ್ಮದು ಬ್ಯಾಕ್ ಲೆಂತ್ ಮತ್ತು ಫ್ರಂಟ್ ಲೆಂತ್ ಏನೋ ಡಿಫ್ರೆನ್ಸ್ ಇರಲಿಲ್ಲ ಅಂದರೆ ಇಷ್ಟೇಟ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಫ್ರಂಟ್ ಲೆಂತ್ ಜಾಸ್ತಿ ಇದೆ, ಬ್ಯಾಕ್ ಲೆಂತ್ ಕಡಿಮೆ ಇದೆ. ಯಾಕಂದರೆ ಚೆಸ್ಟ್ ಹೆವಿ ಇದೆ, ಅದಕ್ಕೆ ಈ ಥರ ಫ್ರಂಟ್ ಲೆಂತ್ ಜಾಸ್ತಿ ಇರುತ್ತೆ. ಈ ಥರ ಬಂದಾಗ ಈ ಥರ ಕಟಿಂಗ್ ಮಾಡಬೇಕು. ನಿಮ್ಮದು ಫ್ರಂಟ್ ಲೆಂತ್ ಮತ್ತು ಬ್ಯಾಕ್ ಲೆಂತ್ ಎರಡೂ ಒಂದೇ ಥರ ಇದ್ದರೆ ನೀವು ಸ್ಟ್ರೇಟ್ ಕಟಿಂಗ್ ಮಾಡಿ. ಎಷ್ಟು ಲೆಂತ್ ಇದೆ ಅದು ಮೆಜರ್ ಮಾಡ್ಕೊಂಡು ಕಟಿಂಗ್ ಮಾಡಿ. ಸೈಡಲ್ಲಿ ಅರ್ಮೋಲು ನಾನು ಯಾವ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ಸೇಮ್ ಹಾಗೆ. ಇದು ಸೈಡಲ್ಲಿ ಸೇಮ್ ಹಾಗೆ. ಇವಾಗ ಇಲ್ಲಿ ಒಂದು ಪಾಯಿಂಟ್ ಜಾಸ್ತಿ ಇದೆ, ಅದನ್ನು ಇಲ್ಲಿ ತನಕ ಈಕ್ವಲಾಗಿ ಕಟಿಂಗ್ ಮಾಡಬೇಕು. ಮತ್ತು ಯಾವ ಥರ ಶೇಪ್ ಕೊಡ್ತಾ ಇದ್ದೀನಿ ಸೇಮ್ ನೀವು ಹಾಗೆ ಶೇಪ್ ಕೊಡಿ. ಸೇಮ್ ಎಕ್ಸಾಕ್ಟಾಗಿ ಕಟಿಂಗ್ ಆದಮೇಲೆ ನಾಚ್ ಹಾಕಿ. ನಾಚ್ ಹಾಕಿದ್ಮೇಲೆ ಒಂದು ಸರಿ ಇದ್ರ ಮೇಲೆ ಮಾರ್ಕ್ ಮೇಲೆ ವಿಲ್ ಮಾರ್ಕ್ ಮಾಡಿ. ವಿಲ್ ಮಾರ್ಕ್ ಮಾಡಿದರೆ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ವಿಲ್ ಮಾರ್ಕ್ದು ಮಾರ್ಕ್ ಬಂದುಬಿಡುತ್ತೆ. ಆಮೇಲೆ ಅದೇ ಮಾರ್ಕಲ್ಲಿ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡಿ. ಫಸ್ಟ್ ನೀವು ಫ್ರಂಟ್ ಕಟಿಂಗ್ ಮಾಡಿ ಈ ಥರ. ಫ್ರಂಟ್ ಕಟಿಂಗ್ ಆದಮೇಲೆ ಇವಾಗ ಕಲಿ ಕಟಿಂಗ್ ಮಾಡಬೇಕು. ನೋಡಿ ಈ ಮಾರ್ಕಿಂದ ಈ ಥರ ಸ್ಟ್ರೇಟು. ಇದು 2.5 ಇಂಚ್ ಡಿಫರೆನ್ಸ್ ಇದೆ, ಅಂದರೆ 32.5. ಅಪರ್ ಚೆಸ್ಟ್ ಮಿಡಿಲ್ ಚೆಸ್ಟ್ 35, 2.5 ಇದೆ. ಅದಕ್ಕೆ 1.5ಕ್ಕಿಂತ 1 ಪಾಯಿಂಟ್ ಜಾಸ್ತಿ ಈ ಮಾರ್ಕಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಾರ್ಕಿಂದ
1.5ಗಿಂತ 1 ಪಾಯಿಂಟ್ ಜಾಸ್ತಿ. ಈ ಮಾರ್ಕಿಂದ 1/2 ಇಂಚ್ ಒಳಗಡೆ, ಈ ಮಾರ್ಕಿಂತ 1/2 ಇಂಚ್ ಆಚೆ ಕಡೆ. ಇದು ಎರಡು ಮಾರ್ಕಿಗೆ ಈ ಥರ ಕಟಿಂಗ್ ಮಾಡಬೇಕು. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಪ್ರಿನ್ಸಸ್ ಕಟ್. ನಿಮಗೆ ಡೈರೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಫಸ್ಟ್ ಮಾರ್ಕ್ ಮಾಡಿ ಆಮೇಲೆ ನೀವು ಕಟಿಂಗ್ ಮಾಡಿ. ಇದು ಪ್ರಿನ್ಸಸ್ ಕಟ್ ಫ್ರಂಟ್ ಮತ್ತು ಬ್ಯಾಕ್ ಕಟಿಂಗ್ ಆಗಿದೆ. ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಇದಕ್ಕೆ 2 ಫೋಲ್ಡ್ ಈ ಥರ ಮಾಡಬೇಕು. ಕೆಳಗಡೆ ಫಸ್ಟ್ ಈ ಥರ ಮಾರ್ಕಿಂಗು. ಇವಾಗ ನಿಮ್ಮದು ಸ್ಲೀವ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿ ಈ ಮಾರ್ಕಿಂದ ಇಡಬೇಕು. ಇದರಲ್ಲಿ 9.5 ಇದೆ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದರೆ 10 ಬರುತ್ತೆ. ಈ ಮಾರ್ಕಿಂದ 10 ಇಡ್ತಾ ಇದ್ದೀನಿ. ಆರ್ಮೋಲ್ ಡೌನು 3.5. ಈ ಮಾರ್ಕಿಂದ ನಿಮ್ಮದು ಆರ್ಮೋಲ್ ಎಷ್ಟು ಇದೆ ಅದರದ್ದು ಡಿವೈಡೆಡ್ ಬೈ 2 ಮಾಡಿದರೆ, 2 ಭಾಗ ಮಾಡಿದರೆ ಎಷ್ಟು ಬರುತ್ತೆ? 7.5 ಬರುತ್ತೆ. ಅದರಲ್ಲಿ ಮಾರ್ಕ್ ಮಾಡಿ. 1-2 ಪಾಯಿಂಟ್ ಕಡಿಮೆನೇ ಇಡಿ, ಯಾಕಂದರೆ ಕಟಿಂಗ್ ಮಾಡುವಾಗ ಇದು ಶೇಪ್ ಕೊಡುವಾಗ ಸೇಮ್ ಅಷ್ಟೇ ಬರುತ್ತೆ. ಇಲ್ಲಿ ಸ್ಲೀವ್ ಲೂಸ್ ಎಷ್ಟು ಇದೆ ಅಷ್ಟು ಇಡಿ. 10.5 ಇದೆ, ಅಷ್ಟೇ ಇಟ್ಟಿದ್ದೀನಿ. ಇದು 2 ಮಾರ್ಕ್ಗೆ ಈ ಥರ ಎಸ್ಟೇಟು, ಮತ್ತು ಇಲ್ಲಿ ಈ ಥರ ಶೇಪ್. ಇದು ಈ ಥರ ಶೇಪ್ ಬಂದಮೇಲೆ ಅದೇ ಶೇಪಲ್ಲಿ ಈ ಥರ ಕಟಿಂಗ್ ಮಾಡಬೇಕು. 2 ಇಂಚ್ ಎಕ್ಸ್ಟ್ರಾ ಸೈಡಲ್ಲಿ ಈ ಮಾರ್ಕಿಂದ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ನಾಚ್ ಹಾಕಬೇಕು, ಮತ್ತು ಇಲ್ಲಿನೂ ನಾಚ್ ಹಾಕಬೇಕು. ಇವಾಗ ತೋರಿಸ್ತೀನಿ. 7.5 ಇಲ್ಲಿಂದ 7.2 ಇಟ್ಟಿದ್ದೀನಿ. ಈ ಥರ ಮೆಜರ್ ಮಾಡಿದರೆ ನೋಡಿ 7.5 ಬರುತ್ತೆ. ಇವಾಗ ಫ್ರಂಟ್ ಕಟಿಂಗ್ ಮಾಡಬೇಕು. ಈ ಥರ ಇದು ಫ್ರಂಟ್ ಕಟಿಂಗ್ ಆಗಿದೆ. ಬ್ಲೌಸ್ ಫ್ರಂಟ್ ಬ್ಯಾಕ್ ಮತ್ತು ಸ್ಲೀವ್ ಎಲ್ಲ ಕಟಿಂಗ್ ಆಗಿದೆ. ಇವಾಗ ನೆಕ್ ನೋಡಿ, ಇದು ನಾಚ್ ಇದೆ, ಇಲ್ಲಿ ನಾಚ್ ಮಾಡಿದ್ದೀನಿ. ಬ್ಯಾಕ್ ಡೀಪ್ ಮೆಜರ್ ಯಾವ ಥರ ಮಾಡ್ತಾರೆ, ಫಸ್ಟ್ ಇಲ್ಲಿಂದ 3 ಇಂಚ್ ಮಾರ್ಕ್ ಮಾಡಿಬಿಟ್ಟು ಬರೀ ಡೀಪ್ ಮೆಜರ್ ಮಾಡೋಕ್ಕೆ ಇದು ಎಷ್ಟು ಡೀಪ್ ಇದೆ ಅಷ್ಟರಲ್ಲಿ ಮಾರ್ಕ್ ಮಾಡಿ. ಆಮೇಲೆ ಇಲ್ಲಿ ನಾಚ್ ಎಲ್ಲಿ ಮಾಡಿದರೆ ಅಲ್ಲಿ ಈ ಥರ ಶೇಪ್ ಕೊಡಬೇಕು. ಈ ಮಾರ್ಕ್ ಬರೀ ಡೀಪ್ಗೋಸ್ಕರ ಇದೆ, ಫ್ರಂಟ್ ಡೀಪ್, ಬ್ಯಾಕ್ ಡೀಪ್ಗೋಸ್ಕರ. ಆಮೇಲೆ ಯಾವ ನೆಕ್ ಇದೆ ಆ ನೆಕ್ ಡ್ರಾ ಮಾಡಿಕೊಂಡು ಕಟಿಂಗ್ ಮಾಡಿ ಸೇಮ್. ಇದೇ ಥರ ಫ್ರಂಟ್ ನೆಕ್ನು ಕಟಿಂಗ್ ಮಾಡಿಕೊಂಡು ಮೇನ್ ಪೀಸ್ ಕಟಿಂಗ್ ಮಾಡಿ.